ಪಾನ್ ಮಸಾಲ, ಗುಟ್ಕಾ, ಬೀಡ ಇದನ್ನೆಲ್ಲ ತಿಂದು ನಿಮ್ಮ ಹಲ್ಲಿನ ಬಣ್ಣವೇ ಬದಲಾಗಿ ಹೋಗಿದೆಯಾ? ಆ ಥರ ಇದ್ದರೆ ನಿಮ್ಮ ಹಲ್ಲಿನ ಬಣ್ಣವನ್ನು ನಾರ್ಮಲ್ ಆಗಿ ತರಲಿಕ್ಕೆ, ಅಂದರೆ ಪುನಃ ಪಳಪಳ ಅಂತೇಳಿ ನಿಮ್ಮ ಹಲ್ಲು ಬೆಳ್ಳಗಾಗಿ ಹೊಳಿಬೇಕು ಅಂತೇಳಿದರೆ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ. ನಿಮ್ಮ ಹಲ್ಲು ಕೆಲವೇ ದಿನಗಳಲ್ಲಿ ಪಳಪಳ ಅಂತಕೊಂಡು ಹೊಳಿತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ತುಂಬ ಗುಟ್ಕಾ ತಿಂತಾರೆ, ಪಾನ್ ಮಸಾಲ ತಿಂತಾರೆ, ಬೀಡ ತಿಂತಾರೆ. ಇದೆಲ್ಲೋದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಅವರ ಹಲ್ಲು ಬಣ್ಣ ಕಳ್ಕೊಂಡು ಬಿಡ್ತದೆ. ನೀವು ನೋಡಿರ್ಬೋದು ಕೆಲವರ ಹಲ್ಲು ಎಷ್ಟು ಖರಾಬಾಗಿರ್ತದೆ ಅಂತ ಹೇಳಿದರೆ ಅವರು ಏನಾದರೂ ನಿಮಗೆ ಸ್ಮೈಲ್ ಕೊಟ್ಟರೆ ನಿಮಗೆ ಒಂದು ರೀತಿ ಅನಿಸ್ತದೆ, ಅಷ್ಟೊಂದು ಅಸಹ್ಯವಾಗಿರ್ತದೆ. ಅವರ ಹಲ್ಲು ಆ ರೀತಿ ಆಗಲಿಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಈ ರೀತಿಯಾಗಿ ಬ್ಯಾಡ್ದಿದ್ದೆಲ್ಲ ತಿಂತಾರಲ್ಲ, ತಿಂದ ಮೇಲೆ ಹಲ್ಲನ್ನು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ. ಅದರಿಂದಾಗಿ ಏನಾಗ್ತದೆ, ಹಲ್ಲಿನ ಬಣ್ಣ ಚೇಂಜ್ ಆಗ್ತಾ ಹೋಗ್ತದೆ. ಅದ ನಂತರ ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದರೆ ಡಾಕ್ಟ್ರ್ ಹತ್ರ ಹೋಗಬೇಕಾಗ್ತದೆ, ಅಂದರೆ ಡೆಂಟಿಸ್ಟ್ ಹತ್ರ ಹೋಗಬೇಕು. ಆದರೆ ಡೆಂಟಿಸ್ಟ್ ಹತ್ರ ಹೋದ್ರಿದೆಯಲ್ಲ ತುಂಬ ಕಾಸ್ಟ್ಲಿ ಅನಿಸ್ತದೆ. ಹಾಗಾಗಿ ಅವರು ಸುಮ್ಮನೆ ಇದ್ಬಿಡ್ತಾರೆ. ಅದರಿಂದಾಗಿ ಹಲ್ಲು ಕ್ರಮೇಣವಾಗಿ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತದೆ. ಈ ರೀತಿಯಾಗಿ ಹಲ್ಲನ್ನು ಹಾಳು ಮಾಡಿಕೊಂಡವರಿಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಹಲ್ಲು ಎಷ್ಟೇ ಹೊಳಪನ್ನು ಕಳ್ಕೊಂಡಿರಲಿ, ಹಾಳಾಗಿ ಹೋಗಿರಲಿ, ಆ ಹಲ್ಲು ಪುನಃ ಪಳಪಳ ಅಂತ ಹೇಳ್ಕೊಂಡು ಹೊಳಿತದೆ. ಈ ಮನೆಮದ್ದನ್ನು ತುಂಬ ಸುಲಭವಾಗಿ ನೀವು ಪ್ರಿಪೇರ್ ಮಾಡ್ಕೋಬಹುದು. ಬನ್ನಿ ಈ ಮನೆಮದ್ದನ್ನು ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳ್ತೇನೆ. ಸೈಂಧವ ಲವಣ ಬೇಕಾಗ್ತದೆ. ಸೈಂಧವ ಲವಣ ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ, ತುಂಬ ಕಾಸ್ಟ್ಲಿ ಕೂಡ ಏನಲ್ಲ. ಇದನ್ನು ನೀವು ಅಡುಗೆ ಕೂಡ ಉಪಯೋಗಿಸ್ಬೋದು, ತುಂಬ ಒಳ್ಳೆಯದು. ಹಾಗೆಯೇ ಇನ್ನೊಂದು ಅಡುಗೆ ಸೋಡಾ. ಅಡುಗೆ ಸೋಡಾ ಕೂಡ ಅಷ್ಟೇ ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರ್ತದೆ. ಅಡುಗೆ ಸೋಡಾದ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಏನನ್ನಾದರೂ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಅಡುಗೆ ಸೋಡಾನ ನೀವು ಉಪಯೋಗಿಸ್ಬೋದು. ಹಾಗಾಗಿ ನಾನಿಲ್ಲಿ ಅಡುಗೆ ಸೋಡಾನ ಉಪಯೋಗಿಸ್ತಾ ಇದ್ದೇನೆ. ಆನಂತರ ನಮಗೆ ಲಿಂಬೆಹಣ್ಣು ಕೂಡ ಬೇಕಾಗ್ತದೆ. ಈಗ ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಹೇಳ್ತೇನೆ. ಒಂದು ಬೌಲಿಗೆ 1 ಚಮಚದಷ್ಟು ಸೈಂಧವ ಲವಣವನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಚಮಚದಷ್ಟು ಅಡುಗೆ ಸೋಡಾನ ಕೂಡ ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೋಬೇಕು. ನಾವು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಲಿಂಬೆ ಹಣ್ಣಿನ ರಸವನ್ನು ನಾವು ಹಿಂಡ್ಕೊಳ್ಬೇಕು. ಲಿಂಬೆ ಹಣ್ಣಿನ ರಸ ಹಿಂಡಿದಾಗ ಒಂದು ರೀತಿ ನೊರೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಅಡುಗೆ ಸೋಡನ್ನು ಉಪಯೋಗಿಸಿದ್ವಲ್ಲ, ಅದಕ್ಕಾಗಿ ಇಷ್ಟು ಹಾಕ್ಕೊಂಡಿದ್ದೇನೆ. ಒಮ್ಮೆ ನಾನು ಮಿಕ್ಸ್ ಮಾಡ್ತೇನೆ. ಮತ್ತೆ ಬೇಕು ಅಂತ ಹೇಳಿದ್ರೆ ಮತ್ತೆ ಪುನಃ ನಾವು ಆ್ಯಡ್ ಮಾಡ್ಕೋಬೋದು. ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಪೇಸ್ಟ್ ಟೈಪ್ ಆದರೂ ಸಾಕು, ಜಾಸ್ತಿ ನೀರು ಇರಬಾರ್ದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು. ನೋಡಿ ಈ ಥರ ಆದರೂ ಸಾಕಾಗ್ತದೆ. ನೋಡಿ ಪೇಸ್ಟ್ ತಯಾರಾಗಿದೆ. ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾಮೂಲಾಗಿ ಬ್ರಷ್ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಇದನ್ನು ಪೇಸ್ಟ್ ಬದಲಿಗೆ ಇದನ್ನು ನೀವು ಉಪಯೋಗಿಸ್ಬೇಕು. ಇದನ್ನು ಒಂದು ಬ್ರಷ್ಗೆ ಹಾಕ್ಕೊಂಡು ಕ್ಲೀನಾಗಿ ನೀವು ಬ್ರಷ್ ಮಾಡಿ ಸಾಕು. ದಿನಕ್ಕೆ 2 ಬಾರಿ ಮಾಡಿ. ಈ ರೀತಿ ನೀವು ಮಾಡ್ತಾ ಬನ್ನಿ. ನಿಮಗೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗಲೇ ನಿಮಗೆ ಇದರ ಇಫೆಕ್ಟ್ ಗೊತ್ತಾಗ್ತದೆ. ತಕ್ಷಣ ನಿಮ್ಮ ಹಲ್ಲಿನ ಕಲರ್ ಏನಿದೆ ಅದು ನಾರ್ಮಲ್ ಬರಲಿಕ್ಕೆ ಶುರು ಆಗ್ತದೆ. ಕೇವಲ 1 ವಾರದ ಒಳಗಡೆ ನಿಮ್ಮ ಹಲ್ಲು ಮೊದಲು ಹೇಗಿತ್ತು ಅಂದರೆ ಸಂಪೂರ್ಣವಾಗಿ ಬೆಳ್ಳಗಾಗಿ ಪಳಪಳ ಯಾವ ರೀತಿ ಹೊಳಿತಾ ಇರ್ತದೋ ಅದೇ ಕಲರಿಗೆ ಬಂದುಬಿಡ್ತದೆ. ನೀವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ಬೋದು, ಒಂದು ವೇಳೆ ಇದನ್ನು ನಾವು ನುಂಗಿದ್ರೆ ಏನಾದರೂ ಸಮಸ್ಯೆ ಆಗ್ಬೋದಾ, ಈ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಆ ರೀತಿ ಏನೂ ಆಗಲ್ಲ. ಯಾಕಂದರೆ ಇಲ್ಲಿ ನಾವು ಉಪಯೋಗಿಸಿರೋದು ಒಂದು ಸೈಂಧವ ಲವಣ, ಹಾಗೆಯೇ ಅಡುಗೆ ಸೋಡಾ ಮತ್ತು ಲಿಂಬೆಹಣ್ಣಿನ ರಸ. ಹಾಗಾಗಿ ಅದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಈ ಪೇಸ್ಟನ್ನು ಮಕ್ಕಳು ಬೇಕಾದರೂ ಉಪಯೋಗಿಸ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗೋದಿಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಿಮ್ಗೆ ಹೇಳಬೇಕಂದ್ರೆ ಇದು ಸಂಪೂರ್ಣ ಆರ್ಗ್ಯಾನಿಕ್ ಆಗಿ ಮಾಡಿರುವಂತಹದ್ದು. ಹಾಗಾಗಿ ಈ ಸಾಮಾನ್ಯವಾಗಿ ಪೇಸ್ಟ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ಸ್ನ ಉಪಯೋಗಿಸ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲ. ಹಾಗಾಗಿ ನಿಮ್ಮ ಹಲ್ಲು ತುಂಬ ಚೆನ್ನಾಗಿ ಬೆಳ್ಳಗಿರ್ತದೆ. ಅದ್ರ ಜೊತೆಗೆ ಹಲ್ಲು ಹುಳುಕಾಗ್ತದಲ್ಲ, ಆ ರೀತಿಯಾದಂಥ ಸಮಸ್ಯೆಯನ್ನು ಕೂಡ ಇದು ನಿವಾರಿಸ್ತದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಅದರಲ್ಲೂ ಪ್ರಮುಖವಾಗಿ ಹಲ್ಲಿನ ಬಣ್ಣ ಬದಲಾಗಿರ್ತದಲ್ಲ ಅಂಥವರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಒಂದು ಅದ್ಭುತವಾದಂಥ ಮನೆಮದ್ದು. ನಿಮ್ಮ ಹಲ್ಲಿನ ಬಣ್ಣ ಬದಲಾಗಿದ್ದರೆ ಆ ಹಲ್ಲಿನ ಬಣ್ಣವನ್ನು ನಾರ್ಮಲ್ ಆಗಿ ಅಂದರೆ ಬಿಳಿ ಬಣ್ಣಕ್ಕೆ ತಿರುಗಿಸ್ಲಿಕ್ಕೆ ಒಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.